ಕಟ್ಟಿದಂತ ನಾಡಪ್ರಭು ಕೆಂಪೇಗೌಡರು ಇವತ್ತು ಇಲ್ಲಿನ 60% ಆದಾಯ ಇಡೀ ರಾಜ್ಯಕ್ಕೆ ಹೋಗ್ತಾ ಇದೆ ಅಭಿವೃದ್ಧಿಗೆ. ಅದಕ್ಕೋಸ್ಕರ ಕೆಂಪೇಗೌಡ ಜಯಂತಿಯನ್ನ ರಜಾ ಆಗಿ ಘೋಷಣೆ ಮಾಡಿ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಇಡೀ ಎಲ್ಲ ಕಡೆ ಮಾಡಬೇಕಂತ ಮನವಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದೀವಿ. ಬಂದರೆ ಇವತ್ತು 18 ವರ್ಷದಿಂದ ನಾವು ಇಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡ್ತಾ ಇದ್ವಿ, ಸಾಧಾರಣವಾಗಿ ಮಾಡ್ತಾ ಇದ್ವಿ ನಾವೆಲ್ಲ ಕೂಡ. ಇವತ್ತು ಬದಲಾದ ಸನ್ನಿವೇಶದಲ್ಲಿ ಇವತ್ತು ನೋಡ್ರಿ, ನಮ್ಮ ಕಾಂಗ್ರೆಸ್ ಮುಖಂಡರು ಅವರೇ ಬೆಳಗ್ಗೆಯಿಂದ ತಿಂಡಿ ವ್ಯವಸ್ಥೆ ಕೂಡ ಅರ್ಧ ಅವ್ರದೇ ಜವಾಬ್ದಾರಿ ತಗೊಂಡವ್ರೆ. ಯಲಹಂಕ ಒಕ್ಕಲಿಗರ ಸಂಘ ಇವತ್ತು ಪ್ರತಿ ವರ್ಷ ಮಾಡ್ತಾರೆ, ಇವತ್ತು ಅವರು ತಿಂಡಿ ವ್ಯವಸ್ಥೆ ಮಾಡೋರು. ನೈಜವಾದಂತ JDS ಮುಖಂಡರು ಇಲ್ಲ ಅವರೇ, ಎಲ್ಲಾ ಜಾತಿಯ ಜನಾಂಗದವರು ಕೂಡ ನಾವಿಲ್ಲಿದ್ದೀವಿ. ಇದು ನಿಜವಾದಂತ ಕೆಂಪೇಗೌಡ ಜಯಂತ್ಯೋತ್ಸವ. ನಮಗೆ ಇದರಲ್ಲಿ ಯಾವುದೇ ರಾಜಕಾರಣ ಮಾಡಬೇಕು, ಇನ್ನೇನೋ ಮಾಡಬೇಕು, ಈ ಜಯಂತಿಯಿಂದ ನಾವು ಓಟ್ ತಗೊಬೇಕು ಅನ್ನೋದು ಯಾವತ್ತೂ ಇಲ್ಲ. ಇವತ್ತು ನಾವು ಹೇಳಿದ್ದೀವಿ, ಬರೀ ಕೆಂಪೇಗೌಡರಿಗೆ ಜೈ, ಭುವನೇಶ್ವರಿಗೆ ಜೈ, ಭಾರತ್ ಮಾತಾಗಿ ಜೈ, ಇಷ್ಟನ್ನ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಏನು ಬೆಳಗ್ಗೆ ನಾವು ವಾಕಾಥಾನ್ ಕರೆ ಕೊಟ್ಟಿದ್ವಿ, ಯಾರ್ಯಾರು ಬಂದಿದ್ರು ಗೊತ್ತಿರ್ತಾರೆ ನನಗೆ. ಸುಮಾರು 5,000 ಜನ ವಾಲಂಟರಿಯಾಗಿ, 5,000 ಜನ ವಾಲಂಟರಿಯಾಗಿ ಬೆಳಗ್ಗೆ 5:15ಕ್ಕೆ ಸೇರಿ 7 ಗಂಟೆಗೆ ವಾಕಾಥಾನ್ ಮುಗಿಸ್ತೀವಿ. ಇವತ್ತು ನೀವು ನೋಡಿ, ಇನ್ನು ಮೆರವಣಿಗೆ ಹೋಗ್ತಾ ಇದ್ದಂಗೆ ನಾವು ಹೇಳಿದ್ವಿ 7-8 ಸಾವಿರ ಜನ ಬರ್ತಾರೆ ಅಂತ ಹೇಳಿ. ಅಕ್ಷರಶಃ ನಾವು ಹೋಗ್ತಾ ಇದ್ದಂಗೆ 10,000ಕ್ಕೆ ಹೆಚ್ಚು ಜನ ಇವತ್ತಿನ ಮೆರವಣಿಗೆಯಲ್ಲಿ ನಡೀತಾ ಇದ್ದಾರೆ. ಎಲ್ಲ ಸೇರ್ ಮಾಡಬೇಕಿದ್ರು. ಕೆಂಪೇಗೌಡರು ನಮ್ಮ ಎಲ್ಲರಿಗೂ ಸೇರಿರ್ತಕ್ಕಂಥವ್ರು, ಯಾವುದೋ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥವ್ರಲ್ಲ. ಪ್ರತಿಯೊಬ್ಬ ಜಾತಿಯವರನ್ನ ಗೌರವಿಸಿ ಮಕ್ಕಳ ತರ ನೋಡ್ಕೊಂಡಿರ್ತಕ್ಕಂಥ ಯಾವ್ದಾರ ಒಬ್ಬ ಆದರ್ಶ ದೊರೆ ಅಂತಂದ್ರೆ ಅದು ನಾಡಪ್ರಭು ಕೆಂಪೇಗೌಡರು. ಯಲಹಂಕವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು, ಯಲಹಂಕ ರಾಜಧಾನಿಯನ್ನು ಮಾಡಿಕೊಂಡಿರೋ ಅಂತಾರಾಷ್ಟ್ರೀಯ ಮಟ್ಟದ ಬೆಂಗಳೂರನ್ನು ಕಟ್ಟಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಇನ್ಯಾರು ಭಾಗವಹಿಸ್ತಾರೆ? ಕೆಂಪೇಗೌಡರ ಜಯಂತಿಯಲ್ಲಿ ಯಾವುದೇ ರಾಜಕೀಯ ಇಲ್ಲ, ನಮ್ಗೆ ಯಾವುದೇ ಹುನ್ನಾರನೂ ಇಲ್ಲ. ಅದ್ರ ಬಗ್ಗೆ ನಾನೇನು ಬಹಳ ಮಾತಾಡಕ್ಕೆ ಹೋಗೋದಿಲ್ಲ. ಕಾರ್ಯಕ್ರಮ ಮುಗಿದ ಮೇಲೆ ಮಾತಾಡೋದು ಬಹಳಷ್ಟು ಐತೆ, ನಾಳೆ ನಾಳೆ ಮಾತಾಡ್ತೀನಿ ನಾನು ಅಂತೇಳಿ. ಈಗ ಮೆರವಣಿಗೆ ಹಿಂಗಿರ್ತದೆ, ಮೊದಲು DJ ಫಸ್ಟ್ ಹೋಗ್ಬೇಕು. ನಿನ್ನೆ ನಾನು ಎಲ್ಲ, ಅದಾದ್ಮೇಲೆ ಯುವಕರು, ಅದಾದ್ಮೇಲೆ ತಂಡ 10 ವಾದ್ಯಗಳಿದೆ, ವಾದ್ಯಗಳ ಸಮೇತ. ಸೊ ಇಲ್ಲಿಂದ ನಾವು ಹೋಗಿ ಕೋಗಲ್ ಸರ್ಕಲ್ ಹೋಗಿ ಮಿನಿ ವಿಧಾನಸೌಧ ಎಂಡ್ ಮಾಡ್ತೀವಿ. ಡೌನ್ ಬಜಾರಲ್ಲಿ ಅಲ್ಲಿ ನಮ್ಮ ಕಾರ್ಯಕರ್ತರು ಕುಡಿಯೋಕೆ ಪಾನೀಯ ವ್ಯವಸ್ಥೆ, ಕುಡಿಯೋ ನೀರಿನ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ಸ್ವೀಕಾರ ಮಾಡಿ, ಎಲ್ಲಂದ್ರೆ ಎಸಿಬೇಡ್ರಿ. ಹಿಂದೆ ಅಲ್ಲಿ ಗಾಡಿಗಳಿರ್ತವೆ, ಗಾಡಿಯಲ್ಲಿ ಹಾಕಬೇಕು. ಹಿಂದೆ ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಅಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಿನಿ ವಿಧಾನಸೌಧ ಹತ್ರ ಮಾಡಿದ್ದೀವಿ. ಬಹುಶಃ ಎಲ್ಲ ತಿಂಡಿ ತಿಂದಿದ್ದೀರಿ ಅಂತ ಕಾಣ್ತೀವಿ. ತಿಂಡಿ ತಿಂದ್ರೆ ಊಟ ಮಾಡಿದ್ರು, ತಿಂಡಿಯನ್ನು ಊಟ ತರ ಮಾಡಿದ್ದೀವಿ. ಸೊ ಎಲ್ಲರೂ ಕೂಡ ಒಬ್ಬರು ಕಳ್ಳ ದಾರಿ ಹಿಡಿಯಂಗಿಲ್ಲ, ನೇರ ದಾರಿಯಲ್ಲೇ ಬರಬೇಕು. ಮಿನಿ ವಿಧಾನಸೌಧವರೆಗೂ ಕೂಡ ಯಾರು ತಪ್ಪಿಸ್ಕೊಂಡಂಗಿಲ್ಲ. ನಿಜವಾದ ನಾಡಪ್ರಭು ಕೆಂಪೇಗೌಡರ ಮೇಲೆ ಭಕ್ತಿ ಇರ್ತಕ್ಕಂಥವ್ರು, ಆ ಋಣ ಇರ್ತಕ್ಕಂಥವ್ರು ಕೊನೆಯವರೆಗೂ ಕೂಡ ಮೆರವಣಿಗೆ ಬಂದು ಅಲ್ಲಿ ನಾವು ಅನೇಕ ಸಂಘ ಸಂಸ್ಥೆಗಳಿಗೆ ನಮ್ಮ ರಕ್ಷಣಾ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಕೃಷ್ಣಮೂರ್ತಿ ಅವರ ತಂಡ 50 ಕೆಂಪೇಗೌಡರ ಪ್ರತಿಮೆಗಳನ್ನು ತಂದವ್ರೆ. ಅಲ್ಲವರೆಲ್ಲ ನನ್ನ ಟೋಪಿ ನೋಡಿದೆ ಆಮಾದಿ ಅನ್ಕೊಂಡ್ಬಿಟ್ಟೆ ನಾನು. ಆಮಾದ್ನವರು ಬಂದ ಸಂತೋಷ್ ಅವರು ಬರಬೇಕು. ಅವರ ನೇತೃತ್ವದಲ್ಲಿ ನಮ್ಮ ಜಾತಿಯ ಮುಖಂಡರಿಗೆ, ಅಧಿಕಾರಿಗಳಿಗೆ ಅಲ್ಲಿ ಮೊಮೆಂಟೋ ಕೊಡ್ತೀವಿ. ಚಿಕ್ಕದಾಗಿ ಸ್ಟೇಜ್ ಹಾಕಿದ್ದೀವಿ. ಸಾರ್ವಜನಿಕ ಕಾರ್ಯಕ್ರಮ ಏನಿರೋದಿಲ್ಲ. ಈ ಎಲ್ಲ ಕಾರ್ಯಕ್ರಮ 11:30 ಒಳಗಡೆ ಮುಗಿದೋಗ್ತದೆ. ಮುಗಿದ ಮೇಲೆ ಶಿವರಾಮ್ ಕಾರಂತ್ ಲೇಔಟಲ್ಲಿ ಬಿಟ್ಟಿಯ ವತಿಯಿಂದ ಗಿಡಗಳನ್ನು ನೆಡತಕ್ಕಂಥ ಕೆಲಸ ಆಯ್ತು. ಇವತ್ತು 15 ಲಕ್ಷ ಬೆಳಗ್ಗೆ 7ರಿಂದ ಸಂಜೆ 7ವರೆಗೂ ನಡೀತದೆ. ನಾನು ಇದನ್ನು ಮುಗಿಸ್ಕೊಂಡು ರಾಮಮನಹಳ್ಳಿ ಹತ್ರ ಹೋಗ್ತಾ ಇದ್ದೀನಿ ಗಿಡ ನೆಡೋದಕ್ಕೆ. ತಾವು ದಾರಿಯಲ್ಲಿ ಹೋಗುವಾಗ ಆ ಶಿವರಾಮ್ ಕಾರಂತ್ ಲೇಔಟಲ್ಲಿ ಒಂದೊಂದು ಗಿಡ ನೆಟ್ಬಿಟ್ಟು ಹೋಗಿ, ನಮ್ದು ಕೂಡ ಗಿನ್ನಿಸ್ ದಾಖಲೆ ಇರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ದಯವಿಟ್ಟಿಗೆಲ್ಲ ಹೊರಡಬೇಕು. ಇಲ್ಲಿ ಯಾರು ನಿಂತ್ಕೊಳ್ಳೋಂಗಿಲ್ಲ. ಆಮೇಲೆ ಬಂದು ಸೆಲ್ಫಿ ಹೊಡ್ಕೊಳ್ರಿ. ಈ ಬ್ಯಾಟ್ರಿ ಬಿಡೋರು ಬಂದು ಕೆಂಪೇಗೌಡರಿಗೆ ಹಾರ ನಿಂತ ನಡೀರಿ. ಪೊಲೀಸರಿಗೆ ಏನು ಕೆಲಸ ಕೊಡಬಾರ್ದು. ನಾವು ಎಲ್ಲ ಕಂಟ್ರೋಲ್ ನಾವೇ ತಗೋಬೇಕು. ಟ್ರಾಫಿಕ್ ಏನು ಮಾಡೋಕ್ಕಾಗಲ್ಲ, ಟ್ರಾಫಿಕ್ ಜಾಮ್ ಆಗ್ತದೆ. ಎಲ್ಲೂ ಕೂಡ ಇದಾಗಬಾರ್ದು. ಕೆಂಪೇಗೌಡರ ಪ್ರತಿಮೆಯ ಮುಂದೆ ನಮ್ಮ ಹೆಣ್ಣು ಮಕ್ಕಳು ಕಳಸಗಳನ್ನು ಕುಂಭಗಳನ್ನು ಇಟ್ಕೊಳ್ಬೇಕು. ಒಂಟೆ ಇಲ್ಲ